ಒಂದಲ್ಲ ಎರಡಲ್ಲ 70 ಕಲೆಗಳ ಸರ್ದಾರ. ವೆಲ್ಕಮ್ ಟು ರಾಯಚೂರ್ 360. ನನ್ನ ಹೆಸರು ಆನಂದ. ಜೂಕೂರು ನಮ್ದು ಮಾನ್ವಿ ತಾಲೂಕಿನಲ್ಲಿ ಬರ್ತದ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿರೋ ಆರ್ಟ್ನು ಇವರೇ ಮಾಡಿರೋದು. 5ನೇ ಕ್ಲಾಸಿಗೆ ಸ್ಕೂಲ್ ಬಿಟ್ಟೆ. ಆಮೇಲೆ ಯಾವ ಇನ್ಸ್ಟಿಟ್ಯೂಟ್ ನಲ್ಲಿ ನಾನು ಹೋಗ್ಲಿಲ್ಲ, ಸ್ವತಃ ನಾನು ಓದಿದೆ. ಬರೇ ಆರ್ಟ್ ಅಷ್ಟೇ ಅಲ್ಲ, ರೈತರಿಗೆ ಮಷಿನರಿ ಮತ್ತೆ ಬೇರೆ ಇಂಡಸ್ಟ್ರಿಯಲ್ ಮಷಿನ್ಸ್ ನಲ್ಲಿ ಇವರು ಎಕ್ಸ್ಪರ್ಟ್. ರೈತರ ಕೆಲಸದಲ್ಲಿ ಬಹಳಷ್ಟು ಸುಖವನ್ನು ಹೊಂದಿದ್ದೇವೆ ನಾವು. ಭೂಪಾಲ್ನಲ್ಲಿ ನೀರೆತ್ತ ಯಂತ್ರ ಕಂಡಿಡಿದಾಗ ನೀವು ಅಲ್ಲಿ ಅದನ್ನ ಕಂಡುಕೊಂಡು ಇಲ್ಲಿ ಬರ್ಬೇಕು, ಇಲ್ಲೊಂದು ಮಾಡ್ಬೇಕಂತ ನನಗೆ ಕರೆಸಿದ್ರು. ಅವಾಗ ನಾನು ಡೈರಿ ತಗೊಂಡು ಹಿಂಗೆಲ್ಲ ನಾನು ಡಿಸೈನ್ ಮಾಡ್ತಾ ಇದ್ದೆ. ಅಲ್ಲಿ ನೋಡಿದ್ರೆ ನಾವು ಹಾಕಿದ್ದು ಡಿಸೈನ್ ಅಲ್ಲಿ ಇತ್ತು. ಒಬ್ಬ ಗುರುತಿಡಿದ್ರು, ಗೋಪಿ ಕೃಷ್ಣ ಅಂತ. ಎಲ್ಲೆಲ್ಲಿ ಕೆಲಸಗಳಿದ್ದಾವ ಅಲ್ಲೆಲ್ಲೇ ತಗೊಂಡೋಗಿ ತರಬೇತಿ ಕೊಟ್ಟು ಬರ್ತಿದ್ವಿ. ಮೈಸೂರು, ಬೆಂಗಳೂರು, ಹೈದರಾಬಾದ್, ಗುಜರಾತ್, ಒರಿಸ್ಸಾ, ಕಲ್ಕಟ್ಟ, ಡೆಲ್ಲಿ, ಸಿಕ್ಕಿಂ ಅನೇಕರು ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ನಮ್ಮ ಶಿಷ್ಯರಿದ್ದಾರೆ. ನಾನೊಬ್ಬ ದೊಡ್ಡ ಕಳ್ಳ. ನಾನು ಯಾಕೆ ಹೆಮ್ಮೆಯಿಂದ ಹೇಳ್ತೀನಿ ಅಂದ್ರೆ ಎಲ್ಲರ ಹತ್ರದ ವಿದ್ಯೆ ಕಲ್ತೀನಿ. ಅದಕ್ಕೆ ನಾನು ಅದ್ರ ಮೇಲೆ ಒಂದು ಕವಿತೆ ಬರ್ತೀನಿ. ಶಿಕ್ಷಣವೆಂದರೆ ತಕ್ಷಣ ಪಡೆಯುವ ದಡ್ಡ ಧನಿಕನ ಸೊತ್ತಲ್ಲ. ಮತ್ತೆ ಜರ್ಮನಿಯಿಂದ ಒಂದು ಕಲೆ ಬಂತು. ಆದ್ರೆ ನಮ್ಮ ಪೀಪಲ್ಸ್ ಎಲ್ಲ ಯಾವ ತರ ಬದುಕ್ತಾರೆ, ಇವ್ರ ಜೀವಮಾನ ಏನಂತೇಳಿ ಅದ್ರ ಬಗ್ಗೆ ಒಂದು ಪೇಂಟಿಂಗ್ ಮಾಡಿದ್ವಿ. ಅದು ನಮ್ಗೆ ಒಳ್ಳೆ ಪ್ರಶಂಸೆ ಕೊಟ್ಟಿತ್ತು. ಸಸ್ಟೈನಬಿಲಿಟಿ, ನೇಚರ್ ಫ್ರೆಂಡ್ಲಿ ಅನ್ನೋ ಈ ಕಾಲದಲ್ಲಿ ಇವರು 20 ವರ್ಷ ಮೊದಲಿಂದಾನೇ ವೇಸ್ಟ್ ಮ್ಯಾನೇಜ್ಮೆಂಟ್ ಇನ್ವೆನ್ಷನ್ಸ್ ಮಾಡಿ ಪ್ರಶಸ್ತಿ ಪಡೆದಿದ್ದಾರೆ. ಶ್ರವಣ ಬೆಳಗೊಳದಲ್ಲಿ ಕರೆಸಿದ್ರು. ತೆಂಗಿನ ಚಿಪ್ಪಿನ ಮೇಲೆ ತಿಂದು ಬಿಸಾಕ್ತಾರಲ್ಲ, ಆ ವೇಸ್ಟ್ ಬಹಳ ಇತ್ತು. ಆ ಉಪನ್ಯಾಸ ಸಲುವಾಗಿ ಅದಕ್ಕೊಂದು ಕವಿತೆನೆ ಬರೆದೆ. ಎಲ್ಲಿಗೆ ಯಾರಿಗೆ ಉಪಯೋಗ ಆಗ್ತದೆ ಅಲ್ಲೆಲ್ಲ ಸರ್ವಿಸ್ ಕೊಟ್ಟಿದ್ದೀನಿ. See you in next video.